ಗೆಳೆಯರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ದೇವಸೇನಾಪತಿ ಅಂತ ಕರೆಸಿಕೊಳ್ಳೋ ಷಣ್ಮುಖ ಅದೆಷ್ಟೋ ಜನರ ಆರಾಧ್ಯ ದೈವ. ತಮಿಳರಂತೂ ಷಣ್ಮುಖನೇ ತಮ್ಮ ಮೂಲ ಅಂತ ನಂಬ್ತಾರೆ. ಪಾರ್ವತಿಯ ಗರ್ಭ ಸಂಜಾತನಲ್ಲದಿದ್ರೂ ಪಾರ್ವತಿ ಸುತನಾದ ಷಣ್ಮುಖ 6 ಜನ ಕೃತಿಕೆಯರಿಗೆ ಮಾತೃಭಾಗ್ಯ ಕರುಣಿಸಿದಾತ. ಈ ಷಣ್ಮುಖನನ್ನ ಕುಮಾರಸ್ವಾಮಿ, ಸ್ಕಂದ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ ಹೀಗೆ ನಾನಾ ಹೆಸರುಗಳಿಂದ ಪೂಜಿಸಲಾಗುತ್ತೆ. ಹರಸುತನಾದ ಷಣ್ಮುಖ ತಾರಕಾಸುರನನ್ನ ವಧಿಸುವುದಕ್ಕಾಗಿ ಜನ್ಮವೆತ್ತಿದ್ದ. ಹಾಗೆ ಸಾಕಷ್ಟು ರಾಕ್ಷಸರನ್ನ ಸಂಹಾರ ಮಾಡಿದ್ದ. ಇವನನ್ನ ಷಣ್ಮುಖ ಅಂತ ಕರೆಯೋದರ ಹಿಂದೆ ಪುರಾಣದ ಕಥೆಯೊಂದು ಕೇಳಿಬರುತ್ತೆ. ಆ ಕತೆ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಷಣ್ಮುಖನ ಜನನವಾಗಿದ್ದೇ ತಾರಕಾಸುರನ ವಧೆಗಾಗಿ. ಹೀಗಾಗಿ ಷಣ್ಮುಖನ ಕಥೆಯಲ್ಲಿ ತಾರಕಾಸುರನ ಪಾತ್ರ ಮಹತ್ವದ್ದು. ಇಲ್ಲಿ ತಾರಕಾಸುರನ ಬಗ್ಗೆ ತಿಳಿದು ಆ ನಂತರ ಷಣ್ಮುಖನ ಕಥೆಯ ವಿಷಯಕ್ಕೆ ಬರೋಣ. ಕಶ್ಯಪ ಬ್ರಹ್ಮನ ಮೊಮ್ಮಗನಾದ ತಾರಕಾಸುರ ವಜ್ರಾಂಗ, ವರಾಂಗ ಎಂಬ ಋಷಿ ದಂಪತಿಯ ಮಗ. ಮಹಾಪರಾಕ್ರಮಿಯಾಗಿದ್ದ ಈತ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ತನಗೆ ಶಿವಪುತ್ರನ ಹೊರತಾಗಿ ಬೇರೆ ಯಾರಿಂದಲೂ ಮರಣವಾಗಬಾರದೆಂದು ವರ ಪಡೆದಿದ್ದ. ಯಾಕಂದ್ರೆ ಅಷ್ಟರಲ್ಲಾಗ್ಲೇ ದಾಕ್ಷಾಯಿಣಿ ದಕ್ಷ ಪ್ರಜಾಪತಿ ನಡೆಸ್ತಿದ್ದ ಹೋಮದ ಕುಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ಲು. ಹೀಗಾಗಿ ಶಿವ ಘೋರ ತಪಸ್ಸಿಗೆ ಕೂತಿದ್ದ. ಆ ತಪಸ್ಸಿನಿಂದ ಶಿವ ಮೇಲೇಳೋದಿಲ್ಲ. ಅವನು ಮತ್ತೆ ಸತಿಯನ್ನ ವರಿಸಿ ಅವರಿಗೆ ಮಕ್ಕಳಾಗೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಅತಿ ಬುದ್ಧಿವಂತಿಕೆಯಿಂದ ತಾರಕಾಸುರ ಶಿವಪುತ್ರನಿಂದ ತನಗೆ ಮರಣವಿರಲಿ ಅನ್ನೋ ವರವನ್ನ ಕೇಳಿದ್ದ. ಬ್ರಹ್ಮ ಆ ವರವನ್ನ ತಾರಕನಿಗೆ ಕೊಟ್ಟಿದ್ದ. ಹೀಗೆ ಬ್ರಹ್ಮನಿಂದ ವರ ಪಡೆದ ತಾರಕಾಸುರ ದೇವಲೋಕದಲ್ಲಿ ತನ್ನ ಉಪಟಳ ಹೆಚ್ಚು ಮಾಡಿ ಲೋಕಕಂಟಕನಾಗಿ ಮೆರೆಯಲಾರಂಭಿಸಿದ್ದ. ಬ್ರಹ್ಮನ ವರದ ಬಲದಿಂದ ದೇವಲೋಕದ ಇಂದ್ರನಾಗಲಿ ದೇವಾನುದೇವತೆಗಳಿಂದಾಗಲಿ ಇವನನ್ನ ಸೋಲಿಸುವುದಕ್ಕೆ ಆಗುವುದಿಲ್ಲ. ಇದರಿಂದ ದಿಕ್ಕು ತೋಚದಂತಾದ ದೇವತೆಗಳು ಶಿವಸುತನಿಂದಲೇ ತಾರಕಾಸುರನನ್ನ ವಧಿಸುವುದಕ್ಕೆ ಸಾಧ್ಯವೆಂದು ಅರಿತು ಶಿವನಿಗೆ ವಿವಾಹ ಮಾಡೋಕೆ ಮುಂದಾಗ್ತಾರೆ. ಆದ್ರೆ ಅದು ಅಷ್ಟು ಸುಲಭವಾಗಿರ್ಲಿಲ್ಲ. ಮಹಾಶಿವ ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯನ್ನ ಕಳೆದುಕೊಂಡು ಸಕಲವನ್ನ ತೊರೆದು ಹಿಮಾಲಯದಲ್ಲಿ ಧ್ಯಾನಸ್ಥನಾಗಿದ್ದ. ಈಗ ಶಿವನ ತಪೋಭಂಗವಾಗಿ ಶಿವನಿಗಾಗಿ ಕಾದಿದ್ದ ಪಾರ್ವತಿಯೊಡನೆ ವಿವಾಹವಾಗಿ ಪುತ್ರನ ಜನನವಾಗಬೇಕು. ಇದು ಅಸಾಧ್ಯವಾದ್ರಿಂದ ದೇವತೆಗಳೆಲ್ಲ ಒಂದಾಗಿ ಚತುರ್ಮುಖ ಬ್ರಹ್ಮನಲ್ಲಿ ತಾರಕಾಸುರನ ರಾಕ್ಷಸಿ ಕೃತ್ಯವನ್ನ ತಿಳಿಸ್ತಾರೆ. ಆ ನಂತರ ಬ್ರಹ್ಮನ ಜೊತೆಗೂಡಿ ದೇವತೆಗಳು ವೈಕುಂಠಕ್ಕೆ ಬಂದು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಶಯನನಾದ ಮಹಾವಿಷ್ಣುವಿನಲ್ಲಿ ಶಿವಶಕ್ತಿಯರು ಸಂಯೋಗಗೊಳ್ಳುವಂತೆ ಮಾಡಲು ಭಿನ್ನಹಿಸ್ತಾರೆ. ಆಗ ಸ್ಥಿತಿಕಾರಕನಾದ ವಿಷ್ಣು ದೇವತೆಗಳ ಕಷ್ಟಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆಯನ್ನ ನೀಡ್ತಾನೆ. ಇಲ್ಲಿ ಶಿವನ ಧ್ಯಾನಕ್ಕೆ ಭಂಗ ತರಲು ರತಿ ಮನ್ಮಥರನ್ನ ಕಳಿಸ್ತಾನೆ. ಮನ್ಮಥ ತನ್ನ ಹೂಬಾಣದಿಂದ ಶಿವನ ಶೃಂಗಾರ ಭಾವವನ್ನ ಬಡಿದೆಬ್ಬಿಸಲು ಪ್ರಯತ್ನವನ್ನ ಮಾಡ್ತಾನೆ. ಶಿವನ ಎದೆಗೆ ಪಂಚಬಾಣಗಳನ್ನ ಬಿಟ್ಟು ಅವನ ಧ್ಯಾನವನ್ನ ಭಂಗಪಡಿಸ್ತಾನೆ. ತನ್ನ ಧ್ಯಾನಕ್ಕೆ ಸಮಸ್ಯೆ ಉಂಟು ಮಾಡಿದ್ರಿಂದ ಕೋಪಗೊಂಡ ಶಿವ ತನ್ನ ಹಣೆಗಣ್ಣನ್ನ ತೆರೆದು ಕಾಮನನ್ನ ಭಸ್ಮ ಮಾಡಿ ಬಿಡ್ತಾನೆ. ಆದ್ರೆ ಆ ನಂತರ ದೇವತೆಗಳಿಂದ ವಿಷಯ ತಿಳಿದು ರತಿ ಮನ್ಮಥರಿಗೆ ವರವನ್ನ ನೀಡ್ತಾನೆ. ಮತ್ತೊಂದು ಕಡೆ ಪರಮೇಶ್ವರನನ್ನ ಪಡೆಯೋ ಸಲುವಾಗಿ ಘೋರ ತಪಸ್ಸನ್ನ ಮಾಡ್ತಿದ್ದ ಪರ್ವತರಾಜನ ಮಗಳು ಪಾರ್ವತಿಯಲ್ಲಿ ಪರಮೇಶ್ವರ ಮೋಹಿತನಾಗ್ತಾನೆ. ಆನಂತರ ಅವರಿಬ್ಬರ ಮದುವೆಯಾಗಿ ಶಿವ ಪಾರ್ವತಿಯರು ಕೈಲಾಸಕ್ಕೆ ಬಂದು ಶೃಂಗಾರದಲ್ಲಿ ವಿಹರಿಸ್ತಾರೆ. ಶಿವಸುತನ ಜನನಕ್ಕಾಗಿ ದೇವತೆಗಳು ಶಿವ ಪಾರ್ವತಿಯ ವಿವಾಹವಾಗುವಂತೆ ಮಾಡಿದ್ದಾಯ್ತು. ಆದ್ರೆ ದೇವತೆಗಳ ಮನಸ್ಸಿನಲ್ಲಿ ಅನುಮಾನವೊಂದು ಮೂಡುತ್ತೆ. ಶಿವನ ತೇಜಸ್ಸನ್ನ ಪಾರ್ವತಿ ಸಹಿಸೋದಕ್ಕೆ ಅಸಾಧ್ಯವಾಗಬಹುದು ಅನ್ನೋ ಚಿಂತೆಗೊಳಗಾಗ್ತಾರೆ. ಆ ನಂತರ ಕೈಲಾಸಕ್ಕೆ ಬಂದು ಮಹಾಶಿವನಲ್ಲಿ ತಾರಕಾಸುರನಿಂದ ತಮ್ಮನ್ನು ರಕ್ಷಿಸುವ ಶಿವನ ತೇಜಸ್ಸನ್ನ ಪಾರ್ವತಿ ದೇಹದೊಳಗೆ ನಿಕ್ಷಿಪ್ತ ಮಾಡದಂತೆ ಪ್ರಾರ್ಥನೆಯನ್ನ ಇಡ್ತಾರೆ. ಆಗ ಶಿವ ಹೃದಯ ಸ್ಥಾನದಿಂದ ಹೊರಬಂದ ತನ್ನ ತೇಜಸ್ಸನ್ನ ತಡೆಯುವ ಶಕ್ತಿ ಇರುವವರು ಸ್ವೀಕರಿಸಬಹುದು ಅಂತ ಅಂದು ಬಿಡ್ತಾನೆ. ಇದರಿಂದ ಇತ್ತ ಶಿವನ ತೇಜಸ್ಸನ್ನು ಪಡೆದು ತಾಯಿಯಾಗಬೇಕೆಂಬ ಹಂಬಲವಿದ್ದ ಪಾರ್ವತಿಗೆ ದೇವತೆಗಳ ಈ ಪ್ರಾರ್ಥನೆಯಿಂದ ಕೋಪ ಬರುತ್ತೆ. ಆಕೆಗೆ ಸಂತಾನ ಆಗದಿರೋದಕ್ಕೆ ಕಾರಣರಾದ ದೇವತೆಗಳಿಗೂ ಸಂತಾನವಾಗದಿರಲಿ ಎಂದು ಶಾಪವನ್ನು ನೀಡ್ತಾಳೆ.
ಅದರಿಂದ ದೇವತೆಗಳ ಸಂಖ್ಯೆ 33 ಕೋಟಿ ಸಾವಿರ ಮಾತ್ರ ಇದೆ ಅಂತ ಪುರಾಣದ ಕಥೆಗಳು ಹೇಳುತ್ತವೆ. ಈ ಸಂದರ್ಭದಲ್ಲಿ ಅಲ್ಲೊಂದು ವಿಚಿತ್ರ ಘಟನೆ ನಡೆಯುತ್ತೆ. ಅಗ್ನಿ ತತ್ವದಿಂದಾಗಿ ಶಿವನ ತೇಜಸ್ಸು ಕೆಳಗೆ ಬೀಳುವಷ್ಟರಲ್ಲಿ ಅಗ್ನಿದೇವ ಆ ತೇಜಸ್ಸನ್ನ ಸ್ವೀಕರಿಸ್ತಾನೆ. ಆದ್ರೆ ಶಿವನ ತೇಜಸ್ಸಿನ ತಾಪವನ್ನ ಅಗ್ನಿದೇವನಿಗೆ ಸಹಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಆ ತೇಜಸ್ಸನ್ನ ಆತ ಭೂಮಿಯ ಒಡಲಿಗೆ ಹಾಕ್ತಾನೆ. ಭೂಮಿ ಕೂಡ ಆ ತಾಪವನ್ನ ಸಹಿಸಲಾರದೆ ಗಂಗಾ ಮಾತೆಗೆ ತೇಜಸ್ಸನ್ನ ಸ್ವೀಕರಿಸಲು ಪ್ರಾರ್ಥಿಸ್ತಾಳೆ. ಆಗ ಗಂಗಾ ಮಾತೆ ಶಿವನ ತೇಜಸ್ಸನ್ನ ಪಡೆದುಕೊಳ್ತಾಳೆ. ಆದ್ರೆ ಆಕೆಗೂ ಆ ತೇಜಸ್ಸನ್ನ ತಡೆಯೋದಕ್ಕೆ ಸಾಧ್ಯವಾಗದೆ ಕೈಲಾಸ ಪರ್ವತದಲ್ಲಿನ ಶರವಣ ಸರೋವರದಲ್ಲಿ ವಿಸರ್ಜಿಸ್ತಾಳೆ. ಆ ಬಳಿಕ ಆ ಸರೋವರದಲ್ಲಿ 6 ತಲೆಗಳು 12 ಕೈಗಳ ದಿವ್ಯ ಸ್ವರೂಪನಾದ ಮಗು ಹುಟ್ಟಿ ಬರುತ್ತೆ. ಆಗ ತಾನೆ ಹುಟ್ಟಿದ ಆ ಮಗುವನ್ನ 6 ಜನ ಕೃತಿಕೆಯರು ಎತ್ತಿಕೊಂಡು ಪ್ರೀತಿಯಿಂದ ಹಾಲುಣಿಸಿದ್ರು. 6 ಜನ ಕೃತಿಕೆಯರು ಹಾಲು ಕುಡಿಸಿ ಬೆಳೆಸಿದ್ರಿಂದ ಆ ಮಗುವನ್ನ ಕಾರ್ತಿಕೇಯನೆಂದು ಕರೆಯಲಾಯಿತು. ಹಾಗೆ ಆ ಮಗು ಹುಟ್ಟಿದಾಗಲೇ 6 ತಲೆಗಳಿದ್ದ ಕಾರಣ ಅವನನ್ನ ಷಣ್ಮುಖ ಎಂದು ಕರೆಯಲಾಯಿತು. ಸ್ನೇಹಿತರೆ, ಷಣ್ಮುಖ ಪಾರ್ವತಿ ಗರ್ಭಸಂಜಾತನಲ್ಲದಿದ್ರೂ ಆತ ಪಾರ್ವತಿ ಸುತನೆನಿಸಿಕೊಳ್ಳೋದರ ಹಿಂದೆ ಒಂದು ಕಥೆ ಕೇಳಿ ಬರುತ್ತೆ. ಈ ಸುಬ್ರಹ್ಮಣ್ಯ ಸನತ್ ಕುಮಾರನ ಅಂಶವೆನ್ನಲಾಗಿದೆ. ಒಮ್ಮೆ ತಪಸ್ಸಿನಲ್ಲಿದ್ದ ಸನತ್ ಕುಮಾರನಿಗೆ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ವರ ಕೇಳುವಂತೆ ಹೇಳಿದ್ರಂತೆ. ಆದ್ರೆ ಸನತ್ ಕುಮಾರ ವರ ಕೇಳೋಕೆ ನಾನ್ಯಾರು, ವರ ನೀಡೋಕೆ ನೀನ್ಯಾರು ಅಂತ ಶಿವನಿಗೆ ಪ್ರಶ್ನೆ ಇಡ್ತಾನೆ. ಇದರಿಂದ ಕೋಪಗೊಂಡ ಶಿವ ಸನತ್ ಕುಮಾರನಿಗೆ ಶಾಪವನ್ನ ನೀಡೋದಾಗಿ ಹೇಳ್ತಾನೆ. ಆಗ ಸನತ್ ಕುಮಾರ ಶಾಪ ಅಂದ್ರೆ ದುಃಖ, ವರ ಎಂದ್ರೆ ಸುಖ, ಸುಖ ದುಃಖವಿಲ್ಲದ ನನಗೆ ಕೊಡೋಕೆ ನಿನ್ನ ಹತ್ರ ಏನು ಇಲ್ಲ ಅಂದಾಗ ಶಿವ ಸಂತುಷ್ಟನಾಗ್ತಾನೆ. ಆಗ ಶಿವ ಸನತ್ ಕುಮಾರನ ಕುರಿತು ನೀನೇ ನನಗೆ ವರವಾಗಿ ಮಗನಾಗಿ ಬಾ ಅಂತ ಕೇಳಿಕೊಳ್ತಾನೆ. ಅದಕ್ಕೊಪ್ಪಿದ ಸನತ್ ಕುಮಾರ ನಿನಗೆ ಮಾತ್ರ ಪುತ್ರನಾಗ್ತೀನಿ ಎಂದಾಗ ಪಾರ್ವತಿ ದೇವಿ ಗೊಂದಲಕ್ಕೆ ಒಳಗಾಗ್ತಾಳೆ. ಶಿವನೊಬ್ಬನಿಗೆ ಮಗನೆಂದ್ರೆ ತಾನು ತಾಯಿಯಾಗಲ್ವೇ ಎಂದು ಕೇಳ್ತಾಳೆ. ಆಗ ಸನತ್ ಕುಮಾರ ಪರಮೇಶ್ವರ ಮಗನಾಗು ಅಂದಿದ್ದಕ್ಕೆ ನಾನು ಒಪ್ಪಿದೆ. ಆದ್ರೆ ನಿಮ್ಮ ಗರ್ಭದಿಂದ ಹೊರಬರಲಾರೆ, ನನ್ನನ್ನು ಕ್ಷಮಿಸಿ. ಆದ್ರೆ ಹಿಂದೊಮ್ಮೆ ಅದಾಗ್ಲೇ ಪಾರ್ವತಿ ದೇವಿ ಕೈಲಾಸ ಪರ್ವತದಲ್ಲಿ ಜಲರೂಪವಾಗಿ ಅವತಾರವೆತ್ತಿದ ಸರೋವರದಲ್ಲಿ ತಾನು ಹುಟ್ಟಿ ನಿಮ್ಮ ಪುತ್ರನಾಗ್ತೇನೆ ಅಂತ ಹೇಳ್ತಾನೆ. ಅದರಂತೆ ಕೈಲಾಸ ಪರ್ವತದ ಶರವಣ ಸರೋವರದಲ್ಲಿ ಸುಬ್ರಹ್ಮಣ್ಯ ಹುಟ್ಟಿ ಪಾರ್ವತಿ ಸುತನಾದ. ಆ ನಂತರ ಸಾವೇ ಇಲ್ಲವೆಂದು ಮೆರೆಯುತ್ತಿದ್ದ ತಾರಕಾಸುರನ ಸಂಹಾರಕ್ಕೆ ಸಿದ್ಧಗೊಂಡು ಶಕ್ತಿಯುತವಾದ ವೇಲಾಯುಧದಿಂದ ತಾರಕಾಸುರನ ಸಂಹಾರ ಮಾಡಿದ. ಸ್ನೇಹಿತರೆ, ಈ ಷಣ್ಮುಖನನ್ನ ಸ್ಕಂದ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ ಹೀಗೆ ನಾನಾ ಹೆಸರಿನಿಂದ ಪೂಜಿಸಲಾಗುತ್ತೆ. ಭಾರತದಲ್ಲಿ ಮಾತ್ರವಲ್ಲದೆ ಶ್ರೀಲಂಕಾ, ಥೈಲ್ಯಾಂಡ್, ಸಿಂಗಾಪುರ್, ಮಲೇಷ್ಯಾದಲ್ಲೂ ಷಣ್ಮುಖನ ದೇಗುಲಗಳಿದ್ದು ಆತನನ್ನ ಸ್ಕಂದ, ಕಾರ್ತಿಕೇಯ, ಮುರುಗನೆಂದು ಕರೆದು ಪೂಜಿಸ್ತಾರೆ. ಇನ್ನು ಪ್ರಪಂಚದ ಅತ್ಯಂತ ಎತ್ತರವಾದ 141 ಅಡಿ ಎತ್ತರದ ಷಣ್ಮುಖನ ಮೂರ್ತಿ ಮಲೇಷ್ಯಾದಲ್ಲಿ ನೋಡೋಕೆ ಸಿಗುತ್ತೆ. ದಕ್ಷಿಣ ಭಾರತದಲ್ಲಿ ಸುಬ್ರಹ್ಮಣ್ಯನ ಸಾಕಷ್ಟು ದೇವಾಲಯಗಳು ಕೂಡ ನೋಡೋಕೆ ಸಿಗುತ್ತವೆ. ಅದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕಾರಣಿಕ ಹಾಗೂ ಪ್ರಸಿದ್ಧವೆನಿಸಿಕೊಂಡಿದ್ದು ಷಷ್ಠಿಯ ದಿನ ಸುಬ್ರಹ್ಮಣ್ಯನ ಜನನವಾಗಿದೆ ಎಂದು ನಂಬಲಾಗಿದ್ರಿಂದ ಭಕ್ತರು ಷಷ್ಠಿಯನ್ನ ಬಹಳ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ. ಇದು ಗೆಳೆಯರೆ, ತಾರಕಾಸುರನ ಸಂಹಾರಕ್ಕಾಗಿ ಶಿವಪಾರ್ವತಿಯರ ಸುತನಾಗಿ ಕೈಲಾಸ ಪರ್ವತದ ಶರವಣ ಸರೋವರದಲ್ಲಿ ಉದ್ಭವಿಸಿದ ದಿವ್ಯ ಸ್ವರೂಪ ಷಣ್ಮುಖನ ಕುರಿತಾದ ಕಿರುಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.